ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬೇಗ ಹೋಗಬೇಕಾಗಿತ್ತು, ಆದ್ರೂ ಟೈಮ್ ಆಯಿತು. ಶಾಲೆಗೆ ಹೋದ ತಕ್ಷಣ ನಾವು ಪೂಜೆಗೆ ಎಲ್ಲದನ್ನು ಜೋಡಿಸ್ಕೊಂಡ್ವಿ. ಏನೇನು ಬೇಕೋ ಎಲ್ಲ ಜೋಡಿಸ್ಕೊಂಡು ನಾವು ಪೇರೆಂಟ್ಸ್ಗಳಿಗೆ ಮೊದಲೇ ಹೇಳಿದ್ವಿ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಅವ್ರು ಏನೇನು ತೊಗೊಂಬರ್ಬೇಕು ಅಂತ. ಎಲ್ಲ ಪೇರೆಂಟ್ಸು ಕೂಡ ತಮ್ಮ ಮಕ್ಕಳನ್ನು ರೆಡಿ ಮಾಡಿಸ್ಕೊಂಡು ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಏನೇನು ಬೇಕು ಎಲ್ಲದನ್ನು ತೊಗೊಂಡು ಬಂದಿದ್ದರು. ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನೀವೇನು ಅರ್ಚಕರು ನೋಡ್ತಾ ಇದ್ದೀರಲ್ವ, ಅವರು ನಮ್ಮೂರವರೇ, ನಮ್ಮ ಊರಿನ ಗ್ರಾಮ ದೇವತೆಯನ್ನು ಪೂಜೆ ಮಾಡ್ತಕ್ಕಂಥವ್ರು. ಇವರು ಇದೇ ಶಾಲೆಯಲ್ಲಿ ಓದಿದ್ದು. ಇವತ್ತು ಇದೇ ಶಾಲೆಯಲ್ಲಿ ನಮ್ಮಿಂದ ಏನು ಅಪೇಕ್ಷೆ ಪಡದೆ ಇದೇ ಶಾಲೆಯಲ್ಲಿ ಪೂಜೆನ ಚೆನ್ನಾಗಿ ನಡೆಸ್ಕೊಟ್ರು. ತುಂಬಾ ಖುಷಿ ಆಯಿತು. ಮಕ್ಕಳು ಓದ್ತಾ ಇಲ್ಲ, ಅವ್ರಿಗೆ ಯಾವ ರೀತಿಯಾಗಿ ನಾವು ಓದಲಿಕ್ಕೆ ಇಂಟ್ರೆಸ್ಟ್ ಬರೋ ಹಾಗೆ ನಾವು ಏನೆಲ್ಲ ಮಾಡ್ಬೋದು. ಹಾಗೆಯೇ ಮಕ್ಕಳು ರಾತ್ರಿ ಬೆಚ್ಚಿ ಬೀಳ್ತಿರ್ತಾರೆ, ಮಲಗೋದಿಲ್ಲ. ಈ ಥರ ಇದ್ದಾಗ ಮಕ್ಕಳಿಗೆ ಏನು ಮಾಡಬೇಕು, ಈ ಥರ ಕೆಲವು ರೆಮಿಡಿಯಸ್ನೆಲ್ಲ ಹೇಳ್ಕೊಟ್ರು. ಮತ್ತು ಅಕ್ಷರಾಭ್ಯಾಸನ ಯಾಕೆ ಮಾಡಿಸ್ಬೇಕು, ಮೊದಲೆಲ್ಲ ಈ ಪದ್ಧತಿ ಹೇಗಿತ್ತು, ಇವಾಗ ಹೇಗಿದೆ, ಇದ್ರ ಬಗ್ಗೆನೆಲ್ಲ ತಿಳಿಸ್ಕೊಟ್ರು. ಆ ವಿಡಿಯೋನ ನಾನು ವಾಯ್ಸ್ ಹಾಕ್ತೀನಿ, ನೀವು ಕೇಳಿಸ್ಕೋಬೋದು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು, ಶಿಕ್ಷಕರು ಎಲ್ಲರೂ ಕೂಡ ಪಾಲ್ಗೊಂಡ್ರು. ನೋಡಿ ತುಂಬ ಖುಷಿ ಆಯಿತು. ಫಂಕ್ಷನ್ ಅಂತ ಹೇಳಿದಾಗ ನಮ್ಮ ಈ ಗೌರ್ಮೆಂಟ್ ಶಾಲೆಯಲ್ಲಿ ಹಿಂದೂ ಮುಸ್ಲಿಂ ಈ ಥರ ಭೇದ ಭಾವ ಯಾವುದೂ ಇಲ್ಲ. ಎಲ್ಲರೂ ಕೂಡ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಇದೇ ರೀತಿಯಾಗಿ ಅಟೆಂಡ್ ಮಾಡ್ತಾರೆ, ಹಾಗೆ ಇದೇ ರೀತಿಯಾಗಿ ಸಹಕರಿಸ್ತಾರೆ. ಅವರೆಲ್ಲ ಬಂದಿದ್ದು ತುಂಬ ಖುಷಿ ಇತ್ತು. ಫಂಕ್ಷನಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ದಿನಮಾನದಲ್ಲಿ ಏನು ಈ ಒಂದು ಶಾಲಾ ಆವರಣದಲ್ಲಿ ಅಕ್ಷರಾಭ್ಯಾಸ ಕ್ರಿಯೆಗೆ ಎಲ್ಲರೂ ಸಹಿತ ಪಾಲ್ಗೊಂಡಿದ್ದರು. ಆ ಒಂದು ಕ್ರಿಯೆಯಲ್ಲಿ ಮಹಾಗಣಪತಿ ಶಾರದಾದೇವಿಯ ಪೂಜೆ ಆಗಿದೆ. ತದನಂತರವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸುವಂಥ ಕ್ರಿಯೆ. ಮುಂಚೆ ಎಲ್ಲ ಯಾವ ಥರ ಆಗ್ತಾ ಇತ್ತು ಅಂದರೆ ಅಕ್ಷರಾಭ್ಯಾಸ ಗುರುಕುಲದಲ್ಲಿ ಈ ಒಂದು ಅಕ್ಷರಾಭ್ಯಾಸ ಅಂದರೆ ಗುರುವಿನ ಮನೆಗೆ ಹೋಗಿ ಮಕ್ಕಳು ಅಲ್ಲಿ ಕಲಿಬೇಕು. ಅವ್ರ ಮಕ್ಕಳು ಯಾವ ಥರ ಹೇಳ್ತೀನಿ ಬರ್ತಾರೋ ಗುರುಗಳು, ಜೊತೆಗೆ ಅವ್ರ ಮನೆಯ ಎಲ್ಲ ಕೆಲಸವನ್ನು ಮಾಡಿ ಆ ಒಂದು ಕೈಂಕರ್ಯಗಳನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಅವರೆಲ್ಲ ಕೆಲಸವನ್ನು ಮಾಡಿದ್ರು ಆದಮೇಲೆ ಅವರ ವಿದ್ಯೆಯನ್ನು ಮಕ್ಕಳಿಗೆ ಅವರು ಅರ್ಹ ಇದನೋ ಇಲ್ಲೋ ಅಂತಕ್ಕಂಥದ್ದನ್ನ ಫಸ್ಟ್ ಗುರುಗಳು ಪರೀಕ್ಷೆಯನ್ನು ಮಾಡಿ ಅವರ ವಿದ್ಯೆಯನ್ನು ದಾರಿ ಇರ್ತಕ್ಕಂಥದ್ದು ಮುಂಚೆ ಇರ್ತಕ್ಕಂಥ ಒಂದು ಪದ್ಧತಿ ಗುರುಕುಲ ಸಿಸ್ಟಮ್. ಹೌದಾ? ಈಗಿನ ದಿನಮಾನ್ಯದಲ್ಲಿ ಏನು ನಮ್ಮ ಒಂದು ಸ್ಕೂಲಿನ ಆವರಣದಲ್ಲಿ ಇವತ್ತಿನ ಒಂದು ಅಕ್ಷರಾಭ್ಯಾಸ ಕ್ರಿಯೆ ನೀವೆಲ್ಲರಿಗೂ ಸಹಿತ ಪಾಲ್ಗೊಂಡಿದ್ದೀರ. ಹೌದಾ? ಈ ಒಂದು ಅಕ್ಷರಾಭ್ಯಾಸ ಯಾಕೆ ಮಾಡಬೇಕು, ಅದು ಎಲ್ಲಿಂದ ಬಂತು, ಅಕ್ಷರಾಭ್ಯಾಸ ಅಂತಕ್ಕಂಥದ್ದು ಎಲ್ಲಿಂದ ಬಂತು? ಹೌದಾ? ಯಾಕೆಂದ್ರೆ ನಾವೆಲ್ಲ ಕಲ್ತಿದ್ದೀವಿ, ಮುಂಚೆಯಿಂದಲೂ ಸಹಿತ ಅಕ್ಷರಾಭ್ಯಾಸ ಕ್ರಿಯೆಗಳು ಇದ್ದಾವೆ. ಆದರೆ ನಮ್ಮ ಒಂದು ಒತ್ತಡದ ಒಂದು ಅವಧಿಯಲ್ಲಿ ಮತ್ತು ನಮ್ಮ ಒಂದು ಯಾವುದೊಂದು ಏನಾದ್ರು ಒಂದು ಇರೋದ್ರಲ್ಲಿ ನಾವು ಆ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಲ್ಲ. ಆದರೆ ಇವತ್ತಿನ ದಿನದಲ್ಲಿ ಏನು ಈ ಒಂದು ಅಕ್ಷರಾಭ್ಯಾಸ ಕ್ರಿಯೆಯನ್ನು ಎಲ್ಲರಿಗೂ ಸಹಿತ ನಡೆಸಲಿ. ಯಾಕೆ ಅಂತ ಹೇಳಿದ್ರೆ ಕೇವಲ ಯಾವುದೇ ಒಂದು ಜಾತಿ ಮಾತ್ರ ಬಂದ್ಬಿಟ್ಟಿದಾರ, ಯಾವುದೇ ಧರ್ಮ ಮಾತ್ರ ಕೊಟ್ಟಿದಾರ, ಎಲ್ಲರಿಗೂ ಸಹಿತ ಬೇಕು. ಅದು ನಮ್ಮ ಅಕ್ಷರಾಭ್ಯಾಸ ಕ್ರಿಯೆ ಬೇಕೇ ಬೇಕು, ಎಲ್ಲ ಮಕ್ಕಳಿಗೂ ಸಹಿತ ಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಹಿತ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಅಧೀನದಲ್ಲಿ ನಾವು ಏನಿದೀವೋ ಈ ಒಂದು ಅಕ್ಷರಾಭ್ಯಾಸ ಕ್ರಿಯೆ ಅಂದರೆ ನಾವು ಹುಟ್ಟಿದಾಗಿನಿಂದ ಸಾಯೋ ತನಕ ಏನು 16 ಷೋಡಶ ಸಂಸ್ಕಾರಗಳು ನಾವು ಆಗ್ತಾವೋ. ಯಾಕೆಂತ ಹೇಳಿದ್ರೆ ಹುಟ್ಟಿದಾಗ ನಮ್ಗೆ ಏನು ಮತದಾನವನ್ನು ನಾವು ಮಾಡಿರ್ತೀವಿ, ಅಂದರೆ ತಾಯಿಯ ಗರ್ಭದಲ್ಲಿ ನಾವು ಇರ್ತೀವಿ. ಹೌದಾ? ಮೊದಲೇದಾಗಿ ಹೊರಗಡೆ ಬಂದಾಗ ನಮ್ಗೆ ಏನು ಮಾಡ್ತಾರೆ, ಒಂದು ಹೆಸರನ್ನ ಇರ್ತಾರೆ. ಹೌದಾ? ನಾಮಕರಣ ಅಂತ ಮಾಡ್ತಾರೆ. ನಾಮಕರಣ ಆದಮೇಲೆ ಏನು ಮಾಡ್ತಾರೆ, ಮಗುವಿಗೆ ಚರಣಚೇರ ಅಂದರೆ ಕಿವಿಗೆ ಚುಚ್ಚೋದಾಗಿರ್ಬೋದು, ಇಲ್ಲವಂದ್ರೆ ಅನ್ನವನ್ನು ತಿನ್ನಿಸೋದಾಗಿರ್ಬೋದು, ಆ ಥರ ಎಲ್ಲ ಕ್ರಿಯೆಗಳು ಹುಟ್ಟಿದಾಗಿದ್ದ ಸಾಯೋ ತನಕ ಸಹಿತ 16 ಥರ ಷೋಡಶ ಸಂಸ್ಕಾರಗಳು ನಮ್ಗೆ ಆಗ್ತವೆ. ಅದರ ಒಂದು 7ನೇ ಭಾಗದಲ್ಲಿರ್ತಕ್ಕಂಥ ಈ ಒಂದು ಅಕ್ಷರಾಭ್ಯಾಸ ಕ್ರಿಯೆ ಅಂದರೆ ಸರಸ್ವತಿ ಪೂಜೆಯ ನಂತರ ಅಕ್ಷರಾಭ್ಯಾಸ ಯಾರ್ಯಾರು ನಮ್ಮ ಇಂಥದವ್ರಿಗೆ ಮಾತ್ರ ಈ ಒಂದು ಅಕ್ಷರಾಭ್ಯಾಸ ಯಾರಿಗೂ ಇಲ್ಲ. ಎಲ್ಲ ಧರ್ಮದವರಿಗೂ, ಎಲ್ಲ ಪಂಥದವರಿಗೂ, ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಸಹಿತ ಈ ಒಂದು ಅಕ್ಷರಾಭ್ಯಾಸ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಯಾರೋ ಒಂದು ಮನೆಯ ಸುತ್ತು ಅಲ್ಲ, ಎಲ್ಲರಿಗೂ ಸಹಿತ ಬೇಕು. ಈ ಒಂದು ಜ್ಞಾನದ ಒಂದು ಧರ್ಮದಲ್ಲಿ ನೀವು ಏನು ಇದನ್ನು ನಡೀತಾ ಇದ್ದೀರೋ, ಮಕ್ಕಳಿಗೆ ನೀವು ಇದನ್ನು ತಿಳಿಸ್ತಾ ಇದ್ದೀರೋ. ಯಾಕೆಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಎಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಒಂದೊಂದು ಕ್ಷೇತ್ರದಲ್ಲಿ ಅವರವರ ಧರ್ಮ ಪದ್ಧತಿಯಂತೆ ಕ್ಷೇತ್ರಗಳಲ್ಲಿ ನಡೀತಾರೆ. ಆದರೆ ಬೇರೆ ಒಂದು ಒತ್ತಡದ ಅವಧಿಯಲ್ಲಿ ಎಲ್ಲರಿಗೂ ಸಹಿತ ಹೋಗಿ ಆ ಒಂದು ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಆಗಲ್ಲ. ಹೌದಾ? ಅದಕ್ಕೋಸ್ಕರ ಎಲ್ಲರೂ ಆ ಒಂದು ಇದರಿಂದ ಹೊರಗಡೆ ಬರಬಾರ್ದು, ಎಲ್ಲರಿಗೂ ಸಹಿತ ಅನುಕೂಲ ಆಗಲಿ ಅಂತ ಈ ಒಂದು ಸಂಸ್ಥೆ ಈ ವರ್ಷದಿಂದ ಅಕ್ಷರಾಭ್ಯಾಸ ಕ್ರಿಯೆಯನ್ನು ಎಲ್ಲರಿಗೂ ಸಹಿತ ಲಭಿಸ್ತೀವಿ. ಎಲ್ಲರೂ ಮಕ್ಕಳು ಸಹಿತ
ಪ್ರಾರಂಭದಿಂದಲೂ ಸಹಿತ ಆ ಒಂದು ಅಕ್ಷರಾಭ್ಯಾಸ ಕ್ರಿಯೆಯಿಂದ ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆಯ ಉದ್ದೇಶ. ಅದಕ್ಕೋಸ್ಕರ ಎಲ್ಲರಿಗೂ ಮಾಡೋಕ್ಕಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಅಕ್ಷರಾಭ್ಯಾಸವನ್ನು ಇವತ್ತಿನ ದಿನಮಾನದಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಯಾಕೆ ಕೊಡಬೇಕು ಅಂತ ಹೇಳಿದರೆ, ಈ ಒಂದು ಅಕ್ಷರಾಭ್ಯಾಸದಿಂದ ಸಂಸ್ಕಾರಗಳು ಪ್ರಾರಂಭ ಆಗ್ತದೆ. ಸಮ್ಯ ಕರಿಷ್ಠತ ಕರ್ಮಾಣಿ ಉತ್ಕಾನ್ ವ್ಯಾನೀತಿ ಸಂಕಲ್ಪ ಅಂತ ಹೇಳ್ತಾರೆ. ಅಂದರೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಮಕ್ಕಳು ಉನ್ನತೋನ್ನತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಮುಂದೆ ಒಂದು ದಿನಮಾನದಲ್ಲಿ ಅವರು ಬಿಸ್ನೆಸ್ ಮಾಡ್ಬೋದು, ಕಚೇರಿ ಜಾಬ್ ಮಾಡ್ಬೋದು, ಕಚೇರಿ ಏನೋ ಒಂದು ಹುದ್ದೆಯಲ್ಲಿರ್ಬೋದು. ಆದರೆ ಅದೆಲ್ಲದಕ್ಕೂ ಒಂದು ತಳಪಾಯವೇ ಈ ಒಂದು ಅಕ್ಷರಾಭ್ಯಾಸ. ಅದಕ್ಕೋಸ್ಕರ ಇವತ್ತಿನ ದಿನಮಾನದಲ್ಲಿ ಯಾಕೆ ಈ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು, ಮಕ್ಕಳಿಗೆ ಯಾಕೆ ನಾವು ಸಂಸ್ಕಾರವನ್ನು ಕೊಡಬೇಕು? ಯಾವಾಗಲೇ ಚೆನ್ನಾಗಾಗತ್ತೆ, ನೀವು ಸುಮ್ಮನೆ ಕೊಟ್ಟರೆ ಏನೋ ಆಗಲ್ಲ. ಮಾತಾಡ್ಬೇಕಾಯ್ತಾ ಜೊತೆಗೆ. ಮನೆಗೆ ಹಾಲನ್ನು ತರ್ತೀವಿ. ಹಾಲನ್ನು ನಾವೇನು ಮಾಡ್ತೀವಿ? ಹಾಲು ತಂದ ತಕ್ಷಣ ಹಾಲನ್ನು ಕಾಯಿಸ್ತೀವಿ, ಹೌದ್ರಾ? ಹಾಲನ್ನು ಕಾಯಿಸಿದಾಗ ನಾವು ಬರೀ ಹಾಲು ಅದನ್ನು ಬರೀ ಹಾಲು ಕಾಯಿಸ್ಬಿಡ್ತೀವ ನಾವು. ಹಾಲಿನ ಜೊತೆಗೆ ಏನು ಮಾಡ್ತೀವಿ? ಮೊಸರಿಗೆ ಎಪ್ಪ ಹಾಕ್ತೀವಿ, ಹೌದ್ರಾ? ಹಾಲನ್ನು ಮಾತ್ರ ಇಟ್ಟರೆ ಒಂದೇ ದಿನದ ಕೆಟ್ಟೋಗೋಂಥ ಚಾನ್ಸಸ್ ಭಾಳ ಇರುತ್ತೆ. ಆ ಒಂದು ನಾವು ಕಾಯಿಸುವಂಥದ್ದೇ ಅದು ಸಂಸ್ಕಾರ. ಆ ಒಂದು ಹಾಲನ್ನು ಎಪ್ಪಿದಾಕದೇ ಒಂದು ಸಂಸ್ಕಾರ. ಆ ಒಂದು ಎಪ್ಪನ್ನು ಕಡಿದು ಮಜ್ಜಿಗೆ ಮಾಡಿ ಅದನ್ನು ನಾವು ತುಪ್ಪವನ್ನಾಗಿ ಪರಿವರ್ತನೆ ಮಾಡತಕ್ಕಂಥದ್ದೇ ಒಂದು ಸಂಸ್ಕಾರ. ಆ ಒಂದು ಸಂಸ್ಕಾರವನ್ನು ಕೊಟ್ಟಾಗ ಒಂದು ದಿನ ಬರ್ತಕ್ಕಂಥ ಹಾಲು 5 ದಿನ ನಮಗೆ ಬಂತು. ಅದೇ ಥರ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಒಳ್ಳೆ ರೀತಿಯಾದಂಥ ಸಂಸ್ಕಾರವನ್ನು ಕೊಟ್ಟಾಗ ನಮಗೆ ಇನ್ನು ಉನ್ನತೋನ್ನತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮಗೆ ಸಂಸ್ಕಾರ ಕ್ರಿಯೆಗಳು ನಮಗೆ ಭಾಳ ಅತ್ಯುತ್ತಮವಾಗಿ ನಮಗೆ ಬೇಕು. ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಕ್ಕಂಥ ದಾರಿಗಳು ಬೇಕು. ಮುಂಚೆ ಎಲ್ಲ ಮನೆಯೇ ಮೊದಲ ಪಾಠಶಾಲೆ, ಹೌದ್ರಾ? ಪಾಠಶಾಲೆ ಮನೆಯೇ ಆಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಎಲ್ಲ ತಂದೆ ತಾಯಿಗಳೇ ಮುಂಚಿತವಾಗೆಲ್ಲ ಹೇಳ್ದಂಗೆ ಕೊಡ್ತಿದ್ರು. ಈಗ ಗುರುಕುಲ ಸಿಸ್ಟಮ್ ಬಂದಿದೆ. ಹೊರಗಡೆ ಇರ್ತಕ್ಕಂಥ ವಿಷಯದಲ್ಲಿ ಅತ್ಯುತ್ತಮವಾದಂಥ ಪವರ್ಫುಲ್ ಆದಂಥ ಒಂದು ಅಕ್ಷರವನ್ನು ನಾನು ಹೇಳ್ಕೊಡ್ತೀನಿ. ಕೇಳಕ್ಕೆ ರೆಡಿ ಇದ್ದರೆ ಮಾತ್ರ ಹೇಳ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದರೆ ನಮ್ಮದು ಒಂದು ಟೈಮ್ ಅಮ್ಮ. ನೀವು ಈ ಕಡೆ ಕೇಳಿದರೆ ಮಾತ್ರ ನಾವು ತುಂಬ ಬ್ಯುಸಿ ಇದ್ದೀವಿ. ನಮ್ಮ ಒಂದು ಸ್ಕೂಲು ಯಾಕೆಂದರೆ ಎಲ್ಲ ಮತ್ತು ನಿಮ್ದು ಏನೇ ಒಂದು ಪೂಜೆ ಸಾಮಗ್ರಿಗಳಿದ್ರೆ ಆದಷ್ಟು ಕೆಳಗಡೆ ಇಟ್ಬಿಡಿ. ಮಗುವನ್ನು ಬಲ ತೊಡೆ ಮೇಲೆ ಕೂರಿಸ್ತಾರೆ. ಗುರುಗಳಿಗೆ ನಾವು ನಮನವನ್ನು ಸಲ್ತಕ್ಕಂಥದ್ದು ಕಲ್ತಾದ್ಮೇಲೆ ಏನು ಮಾಡೋಕೆ ಬಿಡ್ತಾರೆ, ಗುರು ಏನು ಮಹಾ ಅಂತಾರೆ. ಅದಕ್ಕೋಸ್ಕರ ನಾವು ಸಂಸ್ಕಾರವನ್ನು ಕಲಿಸಿದಾಗ ಮಕ್ಕಳಿಗೆ ವಿಧೇಯರಾಗಿರ್ತಾರೆ. ನಮ್ಮ ಗುರುಗಳಿಗೆ ನಾವು ನಮನವನ್ನು ಸಲ್ಲಿಸ್ತಕ್ಕಂಥ ಕ್ರಿಯೆಗಳು ಪ್ರಾರಂಭ. ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುದೇವತಾ ಶ್ರೀ ಮಹಾಗಣಪತಿ ದೇವತಾ ಅಭ್ಯೋ ನಮೋ ನಮಃ. ತಟ್ಟೆಯನ್ನು ಮೇಲೆ ಇಟ್ಕೊಳ್ಳಿ. ನೋಡಿ ಇದನ್ನ ಕಟ್ಟಿದಾರಲ್ಲ, ಅರಿಶಿನ ಕೊಂಬು ಇದೆಯಲ್ಲ, ಅರಿಶಿನ ಕೊಂಬನ್ನ ಮಗುವಿನ ಕೈಗೆ ಕೊಡಿ. ಅವರ ಮಗುವಿನ ಕೈಯನ್ನು ನೀವು ಇಟ್ಕೊಳ್ಳಿ. ಮಗುವಿಗೆ ಕೈಯಲ್ಲಿ ಕೊಡಿ. ಪವರ್ಫುಲ್ ಆದಂಥ ಒಂದು ಅಕ್ಷರವನ್ನು ಇವತ್ತಿನ ದಿನದಲ್ಲಿ ನೀವು ಆ ಒಂದು ಬಲವೂ ಸಹಿತ ಮಕ್ಕಳಿಗೆ ಬರಬೇಕು. ಅದಕ್ಕೋಸ್ಕರ ನೀವು ಸಹಿತ ಕೊಡ್ತೀನೋ ಅದೆಲ್ಲರೂ ಸಹಿತನೂ ಕೆಲವೊಂದು ವಿಚಾರದಲ್ಲಿ ಗೊತ್ತಿರುತ್ತೆ. ಈಗ ಹೇಳಿದಾಗ ಇದರಲ್ಲಿ ಇರ್ತಕ್ಕಂಥ ಬಹಳ ಪವರ್ಫುಲ್ ಆದಂಥ ಒಂದು ಅಕ್ಷರ. ಅದಕ್ಕೋಸ್ಕರ ಆ ಒಂದು ಅಕ್ಷರ ಇರ್ತದೆ, ಅದನ್ನು ಒಂದು ಸರಿ ಬರೆಸಿ 2 ಸರಿ ತಿರ್ಸ್ತಕ್ಕಂಥದ್ದು. ಆಯ್ತಾ? ತಿರ್ಸ್ತೀರಾ? ಓಂಕಾರ. ಈ ಓಂಕಾರವೇ ಈ ಒಂದು ಬ್ರಹ್ಮಾಂಡದಲ್ಲಿ ಅತ್ಯಂತ ಪವರ್ಫುಲ್ ಆದಂಥ ಒಂದು ಅಕ್ಷರ. ಅದಕ್ಕೋಸ್ಕರ ನೋಡಿ ಈ ಕನ್ನಡದಲ್ಲಿ ಬರೀತಾರೆ. 2 ಸರಿ ಬರ್ಸಿ ಜೊತೆಗೆ.
ಹೇಳ್ಸಿದ್ರ 3 ಸರಿ. ಅಕಾರ ಮಕಾರ ಉಕಾರವನ್ನ ಸೇರಿ ಓಂಕಾರ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಎಲ್ಲ ಒಂದು ನ್ಯೂನ್ಯತೆ ಇರ್ತಕ್ಕಂಥ ಎಲ್ಲ ಒಂದು ಪಾಯಿಂಟ್ ಚಿಕ್ಕಲ್ಲಿ ಇರ್ತಕ್ಕಂಥದ್ದೇ ಓಂಕಾರ. ಈಗ ಅಕಾರ ಜೊತೆಗೆ ಸರಿ ಬರ ಹೇಳ್ತಾರೆ ಹೌದ್ರಾ. ಮನೆ ಎಲ್ಲರಿಗೂ ಟೈಮ್ ಇದೆಯಲ್ಲ, ತೊಂದರೆ ಇಲ್ಲ. ಅಯ್ಯೋ ನೀವು ಅದೇ ಬಿಟ್ಟರೆ ಓಡೋ ಹತ್ರ ಇದೆ ಸಹಿಸ್ತಾ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲ ಉಳಿತಾಯ. ಅವರಿಗೆ ಈ ಒಂದು ಸಂಸ್ಥೆ ರೂಮ್ ಸಪ್ರೇಟ್ ರೂಮ್ ಅವ್ರ ಮಗು ಏನು ಮಾಡ್ತಿದೆ ಅಂತಲೂ ಗೊತ್ತಾಗಲ್ಲ, ಯಾವಾಗ ಮಲಗುತ್ತೆ ಅಂತಲೂ ಗೊತ್ತಾಗಲ್ಲ, ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಮುಂಚೆ ಎಲ್ಲ ನಮ್ಮವೆಲ್ಲ ಸಣ್ಣ ಸಣ್ಣ ಮನೆ, ಏನೇ ಆದರೂ ಸಹಿತನೂ ತಂದೆ ತಾಯಿ ಎದುರಿಗೆ ಆಗಬೇಕಾಗಿತ್ತು. ಈಗ ಹಂಗಲ್ಲ, ಅದು ಸ್ಟ್ಯಾಂಡರ್ಡ್ ಆಗಿರ್ಬೋದು. ಬಟ್ ಒಂದು ಲೆಕ್ಕಾಚಾರಕ್ಕೆ ಈಗ ಯಾವ ಥರ ನಡೀತಾ ಹೋಗ್ತಾ ಇದೆಯೋ ಅದೇ ಥರ ನಾವು ಹೊಂದ್ಕೋಬೇಕು, ತೊಂದರೆ ಇಲ್ಲ. ಆದಷ್ಟು ಸಹಿತನೂ ನಾವೆಲ್ಲ ತಂದೆ ತಾಯಿ ಎದುರಿಗೆ ಬೆಳೆದಿರೋರು. ಏನೇ ಆಗ್ತಿದ್ರು ಸಹಿತ ತಂದೆ ತಾಯಿ ಗೊತ್ತಾಗ್ತಿತ್ತು ಮಗು ಹಿಂಗೆ ಆಗ್ತಿದ್ದಾನೆ. ಯಾಕೆಂದರೆ ಈಗ ಹಂಗಾಗ್ತಾ ಇಲ್ಲ. ಎಲ್ಲರೂ ಸಹಿತ ಮಗುಗೊಂದು ರೂಮ್ ಅಂತ ಸಪ್ರೇಟು. ಅವ್ರು ಏನಾದರೂ ಮಾಡ್ಕೊಂಡು ಈ ಕಡೆ ಅಮೃತ ವರ್ಷ ಟಿ ವಿಯಾಗೆ ಯಾವ್ದಾದ್ರು ಸೀರಿಯಲ್ ಆದರೂ ಬರಲಿ, ಏನಾದರೂ ಬರಲಿ, ತಂದೆ ತಾಯಿ ಇದ್ರಲ್ಲಿ ಬಿಸಿ. ಈ ಲೆಕ್ಕಾಚಾರ ಆಗ್ತಾ ಇದೆ. ಅದಕ್ಕೋಸ್ಕರ ಅದು ಯಾವುದೇ ಒಂದು ಜಾತಿ ಭೇದ ಭಾವದ ಇಲ್ಲದೆ ಎಲ್ಲರೂ ಸಹಿತ ನೋಡಿ ನಮ್ಮರಾಗಿ ಎಲ್ಲರೂ ಸಹಿತನೂ ಸೇರಿದಿರ. ಆ ಒಂದು ಓಂಕಾರವನ್ನು ದಿನನಿತ್ಯ ಕನಿಷ್ಠ ಪಕ್ಷ ಮಕ್ಕಳಿಗೆ ಒಂದು 5 ನಿಮಿಷ, ಇದೇ 5 ನಿಮಿಷ ನಿಮ್ಮ ಮಕ್ಕಳಿಗೆ ಟೈಮನ್ನು ಕೊಟ್ಟು ಬರೆಯೋಕ್ಕಿಂತ ಯಾವುದೇ ಒಂದು ಈಗ ಸ್ಕೂಲಿನ ಆವರಣದಲ್ಲಿ, ಯಾಕೆಂದರೆ ಮಕ್ಕಳು ಎಲ್ಲರೂ ಆಡ್ತಕ್ಕಂಥ ಮಕ್ಕಳು ಹೌದಾ. ಅದಕ್ಕೋಸ್ಕರ ಅವರ ಜ್ಞಾನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ 5 ನಿಮಿಷ ಕುತ್ಕೊಂಡು ಮನೆಯಲ್ಲಿ ಆದಷ್ಟು ಶಾಂತಿಯುತವಾಗಿ ಕುತ್ಕೊಂಡು ಓಂಕಾರವನ್ನು ಅವ್ರ ಮಕ್ಕಳಿಗೆ ಹೇಳ್ಕೊಡಿ. ಅಂದರೆ 11 ಸರಿ ಹೇಳ್ಕೊಡ್ತೀವಿ, 5 ನಿಮಿಷದ ಕೆಲಸ. ಅದಾದಮೇಲೆ ಏನಾದರೂ ಮಕ್ಕಳು ಆ ಥರ ಮನೆಯಲ್ಲಿ ವಿಚಾರದಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ, ತಪ್ಪಿದರೆ ಏನಾದರೂ ಜ್ಞಾನ ಅಭಿವೃದ್ಧಿ ಆಗ್ತಾ ಇಲ್ಲ, ಸ್ವಲ್ಪ ಮರಿತಕ್ಕಂಥ ಕ್ರಿಯೆಗಳು ಜಾಸ್ತಿ ಇದ್ದಾವೆ ಮಕ್ಕಳಿಗೆ ಅಂತ ಹೇಳಿದರೆ ಆ ಒಂದು ಮಕ್ಕಳಿಗೆ ಆದಷ್ಟು ಮನೆಯಲ್ಲಿರ್ತಕ್ಕಂಥ ತುಳಸಿ ನಿಮ್ಮ ಎಲ್ಲಾದರೂ ಸಿಗಲಿ, ತುಳಸಿಯನ್ನು ಒಂದು ಮೂರು ಭಾಗದಷ್ಟಾದರೂ ಮಕ್ಕಳಿಗೆ ದಿನನಿತ್ಯ ತಿಳಿಸ್ಲಿಕ್ಕೆ ಕೊಡಿ. ಆದಷ್ಟು ಅದು ಜ್ಞಾನಾಭಿವೃದ್ಧಿ ಆಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಒಂದು ಇನ್ನೊಂದೇನು ಅಂತ ಹೇಳಿದರೆ, ಏನಾದರೂ ಆ ಥರ ಮಕ್ಕಳುಗಳು ಬೆಚ್ಚಿ ಬೀಳ್ತಾ ಇದ್ದರೆ, ಸ್ವಲ್ಪ ಎದುರುತ್ತಾ ಇದ್ದರೆ, ಏನು ಅನ್ನ ಊಟ ಮಾಡಲ್ಲ ಅಂತೀರಿ, ಏನು ಕೆಲವೊಂದು ಕಂಪ್ಲೇಂಟ್ಸ್ನ ನೀವು ಹೇಳ್ತೀರೋ, ಆ ಒಂದು ವಿಚಾರಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿದರೆ ಒಂದು ತಾಮ್ರದ ಚೆಂಬು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಒಂದು ಸಣ್ಣ. ಆ ಒಂದು ತಾಮ್ರದ ಚೆಂಬಲ್ಲಿ ಪರಿಶುದ್ಧವಾದ ಒಂದು ಒಳ್ಳೆ ನೀರನ್ನು ಹಾಕಿ ಮನೆಯಲ್ಲಿ ಮಕ್ಕಳುಗಳು ಮಲಗ್ತಾರಲ್ಲ, ಮಲಗೋ ಜಾಗದಲ್ಲಿ ತಲೆದಿಂದಿನ ಪಕ್ಕದಲ್ಲಿ ಇಟ್ಬಿಟ್ಟು ಆಯಿತು. ಅದು ಎಷ್ಟು ದಿನ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ 9 ದಿನ ಕಂಟಿನ್ಯೂಸ್ ಮಾಡಬೇಕು. ಆ ಮಕ್ಕಳು ಮಲಗ್ತಾರಲ್ಲ ಆ ಜಾಗದಲ್ಲಿ ಆ ಒಂದು ತಾಮ್ರದ ಒಳ್ಳೆಯ ನೀರನ್ನು ಇಡಬೇಕು, ಕುಡಿಯುವಂಥ ನೀರನ್ನು. ಬೆಳಗ್ಗೆ ಎದ್ದಾದ ಮೇಲೆ ಮಕ್ಕಳುಗಳೆಲ್ಲ ಏನೋ ಆ ದಿನನಿತ್ಯ ಕ್ರಮವನ್ನು ಮುಗಿಸ್ಕೊಂಡು ಆದಮೇಲೆ ಆ ನೀರನ್ನು ಒಂದು ಓಂಕಾರದ ರೀತಿಯಲ್ಲಿ 11 ಸರಿ ಅದು ಹೇಳಿ ತದನಂತರವಾಗಿ ಆ ನೀರನ್ನು ಮಕ್ಕಳಿಗೆ ಕುಡಿಸ್ತಕ್ಕಂಥದ್ದು. ಹಂಗಾಗಿ ಅದನ್ನೊಂದು ರೆಮಿಡಿ ಆದಷ್ಟು ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಮಾತು ಬನ್ನಿ, ಆದಷ್ಟು ಅನುಕೂಲಗಳು ಸಾಧ್ಯ ಆಗ್ತದೆ ಅಂತ ಈ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಯಾರೂ ಕೂಡ ಇಲ್ಲಿ ಭೇದ ಭಾವ ಇಲ್ಲ. ನಮ್ಮ ವಿಜಯ ಸಂಘ ಅಂದರೆ ಹಿಂದಿನಿಂದಲೂ ಕೂಡ ಸರ್ವ ಧರ್ಮದ ಶಾಂತಿಯ ತೋಟ, ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ಕಲಿದ್ರಿ ನಿಮ್ಮ ಮಕ್ಕಳು ನಿಮ್ಮ ನೋಡಿ ಖುಷಿ ಪಡ್ತಾರ, ನೀವು ಮಕ್ಕಳು ಖುಷಿ ಅದೇ ಮಾಡಬೇಕು. ಎಲ್ಲರೂ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಶಾಲೆಯಲ್ಲಿ ಯಾವುದು ಕೂಡ ಆಡಂಬರ ಇಲ್ಲ. ಚಿಕ್ಕದಾಗಿ ಮಾಡಿದ್ರೂ ಅದು ಚೆನ್ನಾಗಿ ಮೂಡಿ ಬರುತ್ತೆ. ಹಾಗೆ ಎಲ್ಲರೂ ಕೂಡ ಅಲ್ಲಿರೋ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಎಲ್ಲರೂ ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೇ ಚಿಕ್ಕ ಫಂಕ್ಷನ್ನಾಗಿ ಮಾಡಿದ್ರೂ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ಆ ಟೈಮು. ಸೊ ಎಲ್ಲರೂ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಒಳ್ಳೆ ವಿಡಿಯೋಸ್ನ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಓಂಕಾರ ಎಷ್ಟು ಪವರ್ಫುಲ್ಲಾಗಿರುವಂತಹ ಒಂದು ಮಂತ್ರ ಅದು ಅಂತ ಹೇಳ್ಬಿಟ್ಟು, ಮತ್ತು ಮಕ್ಕಳು ಬೆಚ್ಚಿ ಬೀಳೋದು ಅಥವಾ ಓದ್ತಾ ಇಲ್ಲ ಈ ಥರ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.